ನಮಸ್ಕಾರ ಸ್ನೇಹಿತರೆ, ಇಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ನಿಮಗೆ ಸಕ್ಕರೆ ಕಾಯಿಲೆಗೆ ಮನೆಮದ್ದು ನಾನು ಅಲ್ಲಿ ಇಲ್ಲಿ ಓದಿರೋದನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿದಿನ 2 ಚಮಚ ಹಾಗಲಕಾಯಿ ರಸ ಮಾಡ್ಕೊಂಡು ಕುಡಿಯೋದ್ರಿಂದ ಸಕ್ಕರೆ ಕಾಯಿಲೆಗೆ ತುಂಬ ಒಳ್ಳೆಯದಾಗುತ್ತೆ. ಇದನ್ನು ಖಂಡಿತ ಮಾಡಿ ನೋಡಿ, ವೆರಿ ಎಫೆಕ್ಟಿವ್ ಇದಂತೂ. 1/4 ಚಮಚ ಮೆಂತೆನ ರಾತ್ರಿ ನೀರಲ್ಲಿ ನೆನೆ ಹಾಕಿಟ್ಬಿಟ್ಟು ಬೆಳಿಗ್ಗೆ ಆ ನೀರಿನ ಸಮೇತ ಮೆಂತೆನೂ ಜಗದ್ಬಿಟ್ಟು ತಿಂದುಬಿಡಬೇಕು. ಇದು ಸಹ ತುಂಬ ಒಳ್ಳೆಯದು. ಚಕ್ಕೆ, ಬೆಳ್ಳುಳ್ಳಿ, ಅರಿಶಿನ ಅದನ್ನೆಲ್ಲ ನಾವು ಆಹಾರದಲ್ಲಿ ಹೆಚ್ಚೆಚ್ಚು ಬಳಸಿದರೆ ತುಂಬ ಒಳ್ಳೆಯದು. ಹಾಗೆ ಈ ಬೆಟ್ಟದ ನೆಲ್ಲಿಕಾಯಿ ಇರುತ್ತಲ್ಲ, ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ತುರಿದ್ಬಿಟ್ಟು ನೀರು ಜೊತೆ ಸ್ವಲ್ಪ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದಾಗತ್ತೆ. ಹಾಗೆ ಈಗ ನಾವು ಗೋಧಿ, ಜೋಳ, ರಾಗಿ ಎಲ್ಲ ತುಂಬ ಬಳಸ್ತಾ ಇರ್ತೀವಿ. ಅದ್ರ ಜೊತೆ ನವಣೆ, ಸಾಮೆ, ಅರ್ಕ ಅದನ್ನೆಲ್ಲ ಬಳಸಿದ್ರೂ ಒಳ್ಳೆಯದಾಗತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು ಯಾವುದಾದ್ರೂ ಒಂದು ಅಥವಾ ಎಲ್ಲ ಚೂರಾದರೂ ಹಾಕಿದರೂ ಓಕೆ. ಅದರ ಜೊತೆ ಒಂದು ಸ್ವಲ್ಪ ಅಗಸೆ ಬೀಜ, ಕಪ್ಪು ಎಳ್ಳು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು. ಹಣ್ಣುಗಳಲ್ಲಿ ಕಲ್ಲಂಗಡಿ, ಪಪ್ಪಾಯ, ಸೇಬು, ಮೋಸಂಬಿ, ದಾಳಿಂಬೆ, ಕರ್ಬೂಜ ಅದರಲ್ಲೆಲ್ಲ ಇರೋ ನ್ಯೂಟ್ರಿಷನ್ನು ಈ ಶುಗರ್ ಕಾಯಿಲೆಗೆ ತುಂಬ ಒಳ್ಳೆಯದು. ಹಾಗೆ ಸೌತೆಕಾಯಿ, ಮೂಲಂಗಿ ಅಂಥದ್ದೆಲ್ಲ ಹಸಿಯಾಗಿಯೇ ತುಂಬ ನೀರಿನ ಅಂಶ ಇರುತ್ತೆ, ಅದನ್ನು ತಿನ್ಬೋದು. ಅದು ಸಹ ತುಂಬ ಒಳ್ಳೆಯದು. ವೀಟ್ ಗ್ರಾಸ್ ಅಂತ ಸಿಗುತ್ತೆ, ಗಂದಿಗೆ ಅಂಗಡಿಲಿ ಎಲ್ಲ ಕಡೆನೂ ಸಿಗುತ್ತೆ, ಈವನ್ ಆನ್ಲೈನಲ್ಲೂ ಸಿಗುತ್ತೆ. ಅದನ್ನು ತರಿಸಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದಾಗತ್ತೆ. ಚಕ್ಕೆ ಅಥವಾ ದಾಲ್ಚಿನ್ನಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ರೆ ಅದು ಯಾವುದಕ್ಕೆ ಬೇಕಾದರೂ ಮಜ್ಜಿಗೆ ಹಾಕ್ಕೋಬೋದು, ಅಥವಾ ಟೀ ಜೊತೆ ಕುದಿಸಿ ಹಾಕ್ಕೊಳ್ತೀವಲ್ಲ, ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಇನ್ಸುಲಿನ್ ಥರ ಕೆಲಸ ಮಾಡುತ್ತೆ. ಹಾಗೆ ವಾಲ್ನಟ್, ಬಾದಾಮಿ ಇದನ್ನೆಲ್ಲ ಜಾಸ್ತಿ ಬಳಸಿದ್ರೆ ಒಳ್ಳೆಯದು. ಗೋಡಂಬಿ ಏನಷ್ಟು ಒಳ್ಳೆಯದಲ್ಲ, ವಾಲ್ನಟ್, ಬಾದಾಮಿ ಒಳ್ಳೆಯದು. ಹಾಗೆ ಕುಂಬಳಕಾಯಿ ಬೀಜ, ಅಗಸೆ ಬೀಜ, ಕಲ್ಲಂಗಡಿ ಬೀಜ ಇದರಲ್ಲಿ ಸನ್ಫ್ಲವರ್ ಸೀಡ್ಸ್ ಇರುತ್ತೆ, ಅದು ನಾನಿಲ್ಲಿ ಹಾಕಿಲ್ಲ. ಅವುಗಳೆಲ್ಲದನ್ನು ಅಷ್ಟೇ ದಿನಕ್ಕೆ ಒಂದು ಸ್ಪೂನು ಅಷ್ಟು ತಗೊಂಡ್ರೆ ಒಳ್ಳೆಯದು. ದಿನನಿತ್ಯದ ಆಹಾರದಲ್ಲಿ ಶುಂಠಿ ಬಳಕೆ ಜಾಸ್ತಿ ಇರಲಿ, ಅದನ್ನು ಆಹಾರದಲ್ಲೇ ಬಳಸಿ. ಹಾಗೆ ಅಲಸಂಡೆ, ಹೆಸರು ಕಾಳು, ಕಡಲೆಕಾಳು ಅದನ್ನೆಲ್ಲ ಮೊಳಕೆ ಬರೆಸ್ಬಿಟ್ಟು ಆಹಾರದಲ್ಲಿ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಅದನ್ನು ಸಲಾಡ್ ಥರ ಏನಾದ್ರು ಮಾಡಿಕೊಂಡು ತಿನ್ಬೋದು. ಈ ಮೆಂತೆ ಪುಡಿ ಮಾಡಿಟ್ಕೊಂಡ್ರೆ ಅದನ್ನು ಮಜ್ಜಿಗೆಗೆ ಬೆರೆಸಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನು ಸಹ. ಹಾಗೆ ಗ್ರೀನ್ ಟೀಗೆ ನಿಂಬೆಹಣ್ಣಿನ ರಸ, ಶುಂಠಿ, ಚಕ್ಕೆ ಪುಡಿ ಅದನ್ನೆಲ್ಲ ಬೆರೆಸಿ ಕುಡಿದ್ರೆ ಅದೆಲ್ಲನೂ ಒಳ್ಳೆಯದು, ಒಟ್ಟಿಗೆ ಒಳ್ಳೆಯ ಇದು ಸಿಕ್ಕ ಹಾಗಾಗುತ್ತೆ. ಹಾಗೆ ಬೆಂಡೆಕಾಯಿನ ಅರ್ಧಕ್ಕೆ ಹೆಚ್ಚಿಬಿಟ್ಟು ನೀರಲ್ಲಿ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಹೀಗೆ ತುಂಬ ಮನೆಯಲ್ಲೇ ಮಾಡಿಕೊಳ್ಳೋ ಅಂಥ ಇದಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.